ಒಮ್ಮೆ ಕೈಲಾಸ ಪರ್ವತದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕುತೂಹಲದಿಂದ ಕುಳಿತುಕೊಂಡಿದ್ದರು. ಅವರ ಮಧ್ಯೆ ಕುಳಿತಿದ್ದ ಮುದ್ದಾದ ಗಣಪತಿ ನಗುಮುಖದಿಂದ ಹೇಳಿದರು, ಮಕ್ಕಳೇ, ನಾನು ಹೇಗೆ ಹುಟ್ಟಿದೆನು ಎಂಬ ಕಥೆಯನ್ನು ನಿಮಗೆ ಹೇಳುತ್ತೇನೆ. ಒಮ್ಮೆ ಪಾರ್ವತೀದೇವಿ ಕೈಲಾಸದ ಅರಮನೆಯಲ್ಲಿ ಒಬ್ಬಳೇ ಇದ್ದರು. ಅವರು ಸ್ನಾನ ಮಾಡಲು ಹೊರಟಾಗ ಅರಮನೆಗೆ ಕಾವಲಿರಬೇಕು ಎಂದು ಯೋಚಿಸಿದರು. ಆಗ ಪಾರ್ವತೀದೇವಿ ಹಳದಿ ಅರಿಶಿನ ಮತ್ತು ಮಣ್ಣಿನಿಂದ ಒಂದು ಮುದ್ದಾದ ಬಾಲಕನನ್ನು ನಿರ್ಮಿಸಿದರು. ತಮ್ಮ ದಿವ್ಯ ಶಕ್ತಿಯಿಂದ ಆ ಬಾಲಕನಿಗೆ ಜೀವ ತುಂಬಿದರು. ಆ ಬಾಲಕನೇ ನಾನು. ಪಾರ್ವತೀ ದೇವಿಯು ಮಗುವಿನ ಜೊತೆ ತುಂಬಾ ಸಂತೋಷದಿಂದ ಆಟವಾಡುತ್ತಿದ್ದಾಳೆ ಮತ್ತು ಅವಳು ಹುಡುಗನೊಂದಿಗೆ ತುಂಬಾ ಸಂತೋಷವಾಗಿದ್ದಳು. ಪಾರ್ವತೀದೇವಿ ನನಗೆ ಪ್ರೀತಿಯಿಂದ ಹೇಳಿದರು, ಮಗನೇ, ನಾನು ಬರುವ ತನಕ ಯಾರನ್ನೂ ಒಳಗೆ ಬಿಡಬೇಡ. ನಾನು ಧೈರ್ಯದಿಂದ ಅರಮನೆಯ ಬಾಗಿಲಲ್ಲಿ ಕಾವಲು ನಿಂತೆ. ಶಿವಧ್ಯಾನದಿಂದ ಎಚ್ಚರಗೊಂಡು ಪಾರ್ವತಿಯ ಪಾಲಕ ಕಡೆಗೆ ನಡೆಯಲು ಪ್ರಾರಂಭಿಸುತ್ತಾನೆ. ಅವನು ಅರಮನೆಗಳನ್ನು ತಲುಪುತ್ತಾನೆ ಮತ್ತು ದ್ವಾರದ ಕಾವಲುಗಾರರಿಂದ ಸ್ವಾಗತಿಸಲ್ಪಡುತ್ತಾನೆ. ನಾನು ಕಾವಲು ಕಾಯುತ್ತಿದ್ದೇನೆ. ಶಿವನಾಥ ಅಲ್ಲಿಗೆ ಬಂದರು. ಅವರು ಒಳಗೆ ಹೋಗಲು ಪ್ರಯತ್ನಿಸಿದಾಗ ನಾನು ಧೈರ್ಯವಾಗಿ ಹೇಳಿದರು, ತಾಯಿ ಒಳಗಿದ್ದಾರೆ, ಯಾರಿಗೂ ಒಳಗೆ ಹೋಗಲು ಅನುಮತಿಯಿಲ್ಲ. ಶಿವನಾಥರಿಗೆ ಕೋಪ ಬಂತು. ಅವರಿಗೆ ನಾನು ಯಾರು ಎಂಬುದು ತಿಳಿದಿರಲಿಲ್ಲ. ಅಷ್ಟರಲ್ಲಿ ಪಾರ್ವತೀದೇವಿ ಹೊರಬಂದರು. ನನ್ನನ್ನು ಕಂಡು ದುಃಖಪಟ್ಟರು. ಅವರ ಕಣ್ಣೀರನ್ನು ನೋಡಿ ಶಿವನಾಥರ ಹೃದಯ ಕರಗಿತು. ಶಿವನಾಥರು ಹೇಳಿದರು, ಪಾರ್ವತಿ, ನಿನ್ನ ಮಗನನ್ನು ನಾನು ಮತ್ತೆ ಜೀವಂತ ಮಾಡುತ್ತೇನೆ. ಶಿವನು ತನ್ನ ಸೇವಕರನ್ನು ಕರೆಯುತ್ತಾನೆ. ದಕ್ಷಿಣ ದಿಕ್ಕಿನಲ್ಲಿ ಮಲಗಿರುವ ಒಂದು ಪ್ರಾಣಿಯ ತಲೆಯನ್ನು ತರಲು ಶಿವನು ತನ್ನ ಸೇವಕರಿಗೆ ಆಜ್ಞಾಪಿಸಿದನು. ಶಿವನ ಸೇವಕರು ಪ್ರಾಣಿಗಳನ್ನು ಹುಡುಕಲು ಹೋದರು. ಅವರಿಗೆ ಒಂದು ಆನೆ ಸಿಕ್ಕಿತು. ದೇವತೆಗಳ ಸಹಾಯದಿಂದ ಆನೆಯ ತಲೆಯನ್ನು ತಂದು ನನ್ನ ದೇಹಕ್ಕೆ ಜೋಡಿಸಿದರು. ನಾನು ಮತ್ತೆ ಜೀವಂತನಾದೆ. ಎಲ್ಲ ದೇವತೆಗಳು ಹೂಗಳನ್ನು ಸುರಿಸಿದರು. ಪಾರ್ವತೀದೇವಿ ನನಗೆ ಅಪ್ಪುಕೊಂಡರು. ಶಿವನಾಥರು ನನ್ನ ತಲೆಯ ಮೇಲೆ ಕೈಯಿಟ್ಟು ಹೇಳಿದರು, ಮಗನೇ, ಇಂದಿನಿಂದ ನೀನು ಗಣಪತಿಯಾಗಿರುವೆ. ಈ ಜಗತ್ತಿನಲ್ಲಿ ಯಾವುದೇ ಶುಭ ಕಾರ್ಯ ಶುರುವಾಗುವ ಮುನ್ನ ಮೊದಲು ನಿನ್ನ ಪೂಜೆ ನಡೆಯಬೇಕು. ಯಾರು ನಿನ್ನನ್ನು ಭಕ್ತಿಯಿಂದ ನೆನೆಸಿಕೊಳ್ಳುತ್ತಾರೋ ಅವರ ಎಲ್ಲ ಅಡೆತಡೆಗಳು ದೂರವಾಗಲಿ. ಬುದ್ಧಿ, ಜ್ಞಾನ ಮತ್ತು ಧೈರ್ಯವನ್ನು ನೀನು ಎಲ್ಲರಿಗೂ ನೀಡಲಿ. ಮಕ್ಕಳೇ, ಈ ಕಾರಣಕ್ಕೆ ಯಾವುದೇ ಕೆಲಸ ಶುರು ಮಾಡುವಾಗ ಮೊದಲು ಗಣಪತಿಯನ್ನು ನೆನೆಸಿಕೊಳ್ಳುತ್ತಾರೆ. ನಂತರ ನಾನು ಕೈ ಎತ್ತಿ ಮಕ್ಕಳಿಗೆ ಆಶೀರ್ವಾದ ನೀಡಿ ಹೇಳಿದರು, ನಿಮ್ಮ ಜೀವನದಲ್ಲಿ ಸದಾ ಜ್ಞಾನ, ಧೈರ್ಯ ಮತ್ತು ಯಶಸ್ಸು ಇರಲಿ.